ಏನೋ ಇದು? ಕೆಲಸ ಸಿಕ್ಕಿದೆ ಯಮಹಾ ಕಂಪನಿನಲ್ಲಿ. ಕೆಲಸ? ಓಹೋ, ಯಮಹಾ ಕಂಪನಿಯಲ್ಲಿ. ಮೆಕ್ಯಾನಿಕ್. ಹಾಗಾದ್ರೆ ಮುಂದೆ ಓದು. ಇದನ್ನ ಮೊದಲೇ ಬೊಗಳ್ಬೋದಾಗಿತ್ತಲ್ಲ. ಕಾಲೇಜಿಗೆ ಕಳಿಸ್ತಾನೆ ಇರ್ಲಿಲ್ಲ, ದುಡ್ಡು ಉಳ್ಕೊಳ್ಳೋದು. ಏನೋ ದೊಡ್ಡದಾಗಿ ಓದಿ ಒಂದ್ ಡಿಗ್ರಿ ಅಂತ ತಗೊಂಡು ಒಳ್ಳೆ ಕೆಲಸಕ್ಕೆ ಸೇರ್ಕೋತಿ ಅನ್ಕೊಂಡಿದ್ದೆ. ನನ್ನನ್ನು ಮುಟ್ಟಾಳನ್ ಮಾಡಿಬಿಟ್ಟೆ. ತಗೋ ನೀನ್ ಹಣೆ ಬರ. ಇದುವರೆಗೂ ನಾನು ಹೇಳ್ದಾಗ ಎಲ್ಲಿ ಕೇಳಿದೀಯಾ? ಏನೋ ಹೊಸದಾಗ ಪರ್ಮಿಷನ್ ಬೇರೆ ಕೇಳಕ್ ಬಂದಿದೀಯಾ? ಹೋಗೋಗು. ಯಾಕೋ ಇಲ್ಲೇ ನಿಂತ್ಕೊಂಡ್ಬಿಟ್ಟೆ? ಒಳ್ಳೆ ಗರಡು ಗಂಬತ್ತಾರ. ಹೇಳಿದ್ ಕೇಳಿಸ್ಲಿಲ್ವಾ? ಹೋಗು ಒಂದೇ. ಒಳ್ಳೆ ಕೆಲ್ಸನೇನ್ರಿ? ಒಳ್ಳೆ ಕೆಲ್ಸ ಅಂತ ಕೇಳ್ತೀಯಲ್ಲ. ಯಮಹಾ ಕಂಪನಿಲಿ ಕೆಲಸ ಸಿಗೋದು ಅಂದ್ರೆ ಅಷ್ಟೊಂದು ಸುಲಭನಾ? ಆ ಕಂಪನಿಲಿ ಕೆಲಸಕ್ಕೋಸ್ಕರ ಎಷ್ಟೊಂದು ಜನ ಕ್ಯೂನಲ್ಲಿ ನಿಂತಿದ್ದಾರೆ ಗೊತ್ತಾ? ಮಲಗದ್ನ? ಪಾಪ ಊಟನೂ ಮಾಡ್ದೆ ಹಾಗೆ ಮಲಗ್ಬಿಟ್ಟ. ನೀವ್ ಸ್ವಲ್ಪ ನಗ್ನಗ್ತಾ ಮಾತಾಡ್ಬೋದಿತ್ತಲ್ಲ. ಏನು ಅಂತ ಮಾತಾಡ್ಲೆ? ಇಷ್ಟು ದಿವಸ ಅವನನ್ನ ಬಾಯಿಗೆ ಬಂದಾಗ ಬೈತಿದ್ದೆ, ಹೊಡಿತಿದ್ದೆ, ಬಡಿತಿದ್ದೆ. ಈಗ ಅವನ ಕೆಲಸ ಸಿಕ್ಕಿದ ತಕ್ಷಣ ನಗನಗ್ತಾ ಮಾತಾಡಿದ್ರೆ ನಮ್ಮಪ್ಪ ದುಡ್ನಾಸೆಗೋಸ್ಕರ ನಗ್ನಗ್ತಾ ಮಾತಾಡ್ತಿದ್ದಾರೆ ಅಂತ ಅನ್ಕೊಳಲ್ವಾ? ಯಾಕ್ರಿ ಹೀಗೆಲ್ಲ ಮಾತಾಡ್ತಿದ್ದೀರಾ? ಇದೇನ್ರಿ ಇದು? ಒಳ್ಳೆ ಚಿಕ್ಕ ಮಕ್ಳು ತರ ಅಳ್ತಿದ್ದೀರಲ್ಲ. ನಮ್ಮ ಮಗ ತುಂಬಾ ಬುದ್ಧಿವಂತ ಕಣೆ. ಈ ಹಾಡು ತಂದು ತೋರಿಸಿದಾಗ ನನಗೆಷ್ಟು ಸಂತೋಷ ಆಯ್ತು ಗೊತ್ತಾ? ಹೆಣ್ಣ ಮೇಲೆ ಯಾರಾದ್ರೂ ಬಂದು ನಿಮ್ ಮಗ ಕೆಲ್ಸಕ್ಕೆ ಬಾರ್ದವನು ಹಾಗೆ ಹೀಗೆ ಅಂತಂದ್ರೆ ಅವರನ್ನು ಲೇ, ನನ್ನ ಮಗನಿಗೆ ಯಮಹಾ ಕಂಪನಿಯಲ್ಲಿ ಕೆಲಸ ಕಣೆ. ಇನ್ಮೇಲೆ ಅವನು ರಾಜ ರಾಜ ರಾಜನ್ ತರ ಇರ್ತಾನೆ. ತುಂಬಾ ಕೊಚ್ಕೋಬೇಡಿ. ನನಗೆ ಮೊದಲೇ ಗೊತ್ತಿತ್ತು ಕಣೆ, ನನ್ನ ಮಗ ಒಂದಲ್ಲ ಒಂದಿನ ಏನಾದ್ರೂ ಸಾಧನೆ ಮಾಡೇ ಮಾಡ್ತಾನೆ ಅಂತ. ಮತ್ ಯಾಕೆ ಯಾವಾಗ್ಲೂ ಹೊಡಿತಿದ್ರಿ, ಬೈತಿದ್ರಿ? ಸುಮ್ನೆ ಅವನನ್ನು ಹೊಡೆಯೋದಿಕ್ಕೆ ನಂಗೇನು ಹುಚ್ಚೇನೆ. ಅವನಿಗೆ ಬುದ್ಧಿ ಬರ್ಲಿ ಅಂತ ನಾನು ಆ ರೀತಿ ವರ್ತಿಸ್ತಿದ್ದೆ.